ಇವಾಗಂತೂ ತುಂಬಾನೇ ಜನ ಆನ್ಲೈನ್ ಅಲ್ಲಿ ತುಂಬಾ ಬಿಸ್ನೆಸ್ಗಳಂತೂ ಬಂದಿದೆ. ಎಮೋಷನಲ್ ಹೆಲ್ತ್ ಬಗ್ಗೆ, ಮತ್ತೆ ಮೆಂಟಲ್ ಹೆಲ್ತ್ ಬಗ್ಗೆ, ಮತ್ತೆ ಫಿನಾನ್ಷಿಯಲ್ ಹೆಲ್ತ್ ಬಗ್ಗೆ, ಸ್ಪಿರಿಚುವಲ್ ಲೈಫ್ ಬಗ್ಗೆ, ಎಲ್ಲಾ ತರ ಜೀವನದ ಬಗ್ಗೆನೂ ಕೂಡ ನಿಮ್ಗೆ ಇವತ್ತು ಆನ್ಲೈನ್ ಅಲ್ಲಿ ನೀವು ಬಿಸ್ನೆಸ್ ನ ಶುರು ಮಾಡ್ಕೋಬಹುದು. ಅಷ್ಟೊಂದು ಆಪರ್ಚುನಿಟೀಸ್ ತುಂಬಾನೇ ಚೆನ್ನಾಗಿದೆ. ಕನ್ನಡದಲ್ಲಂತೂ ಕಡಿಮೆ ಜನ ಬರ್ತಾ ಇದ್ದಾರೆ. ಸೊ ಬೇರೆ ಇಂಗ್ಲಿಷು, ಹಿಂದಿ ಇದರಲ್ಲೆಲ್ಲ ತುಂಬಾ ಜನ ಆಲ್ರೆಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ. ಸೊ ಕನ್ನಡದಲ್ಲೂ ಕೂಡ ತುಂಬಾನೇ ಆಪರ್ಚುನಿಟೀಸ್ ಇದೆ, ನೀವು ಕೂಡ ಮಾಡ್ಕೋಬಹುದು. ಇದಕ್ಕೆ ನೀವು ಕೆಲಸ ಬಿಟ್ಬಿಟ್ಟೆ ನಿಂತ್ಕೊಳ್ಬೇಕು ಅಂತ ಏನಿಲ್ಲ, ನೀವು ಮಾಡೋ ಕೆಲಸದ ಜೊತೆನೂ ಕೂಡ ನೀವು ಮಾಡ್ಕೊಬಹುದು. ಹಂಗಾಗಿ ಇದೊಂದು ಉತ್ತಮವಾದ ಆಯ್ಕೆ ಅಂತ ಅನ್ನಿಸ್ತು. ಅದನ್ನು ನಮ್ಮ ಕನ್ನಡಿಗರಿಗೆ ಹೇಳ್ಕೊಡ್ಬೋದಲ್ಲ, ಇದಕ್ಕೇನು ಹಣದ ಅವಶ್ಯಕತೆ ಏನ್ ಜಾಸ್ತಿ ಏನಿರಲ್ವಲ್ಲ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಲ್ ಬೇಸ್ ಬಗ್ಗೆ ನೀವು ಟ್ರೈ ಮಾಡಿ. ಯಾವುದೇ ಸ್ಕಿಲ್ ಬಗ್ಗೆ ನಿಮ್ಗೆ ಇತ್ತು ನಾಲೆಡ್ಜ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಅದನ್ನ ಪರ್ಟಿಕ್ಯುಲರ್ ತಗೊಂಡು ನಿಮ್ಗೆ ಸಪರೇಟ್ ಆಗಿ ಅದ್ರ ಬಗ್ಗೆ ಇದನ್ನ ಈ ರೀತಿ ಮಾಡ್ಕೋಬಹುದು, ನೀವು ಈ ರೀತಿ ಬಿಸ್ನೆಸ್ ಶುರು ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಓಕೆ, ಫ್ಯೂಚರ್ ಅಂತೂ ತುಂಬಾ ಚೆನ್ನಾಗಿದೆ ಸ್ಕಿಲ್ ಬಗ್ಗೆ. ಇನ್ನು ಆಫ್ಲೈನ್ ಅಲ್ಲೇನೆ ಸ್ಕಿಲ್ ಮಾಡ್ತೀನಿ, ನೀವು ಇಲ್ಲಪ್ಪ ನಂಗೆ ಕಂಪ್ಯೂಟರ್ ಮುಂದೆ ಬಂದು ಮಾಡಕ್ಕಾಗಲ್ಲ, ಅಥವಾ ನಂಗೆ ವಿಡಿಯೋ ಮುಂದೆ ನಿಂತ್ಕೊಂಡು ಮಾಡಕ್ಕಾಗಲ್ಲ ಆ ತರ ಅಂತ ಕೆಲವರು ಶೈನೆಸ್ ಇರುತ್ತೆ, ಅವ್ರಿಗೆ ಸಂಕೋಚ ಇರುತ್ತೆ, ಮಾತಾಡಕ್ಕೆಲ್ಲ ಆತರ ಸ್ಟೇಜ್ ಫಿಯರ್ ಇರುತ್ತೆ. ಸೊ ಆತರ ಇರೋರಿಗೆ ಆಫ್ಲೈನ್ ಅಲ್ಲೂ ಕೂಡ ನೀವು ನಿಮ್ ಸ್ಕಿಲ್ ನ ನೀವು ಕನ್ವರ್ಟ್ ಮಾಡ್ಕೋಬಹುದು. ತುಂಬಾನೇ ಅದರಲ್ಲೂ ಬರುತ್ತೆ. ನೀವು ಮೆಕ್ಯಾನಿಕ್ ಗ್ಯಾರೇಜ್ ಇಂದ, ಒಂದು ಸ್ಕೂಟರ್ ಗ್ಯಾರೇಜ್ ಇಂದ ಹಿಡಿದು ಮೋಟರ್ ಸರ್ವಿಸ್ ಆಗಿರ್ಬೋದು, ಮೊಬೈಲ್ ಸರ್ವಿಸಿಂಗ್ ಆಗಿರ್ಬೋದು, ಲ್ಯಾಪ್ಟಾಪ್ ಸರ್ವಿಸ್ ಆಗಿರ್ಬೋದು, ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ತುಂಬಾ ಆಪರ್ಚುನಿಟೀಸ್ ಇದೆ. ಅದರಲ್ಲೂ ಕೂಡ ನೀವು ಹುಡುಕ್ತಾ ಹೋಗ್ತು ಅಂದ್ರೆ ಒಂದು 100 ಆಫ್ಲೈನ್ ಆಪರ್ಚುನಿಟೀಸ್ಗಳು ಕೂಡ ಇದೆ. ಇದನ್ನು ಕೂಡ ನೀವು ಕೊಡ್ಬೋದು. ಇದು ಕೂಡ ಸ್ಕಿಲ್ ಅಲ್ಲೇ ಬರುತ್ತೆ. ನಿಮ್ ಸ್ಕಿಲ್ ಇದೆ, ಅದನ್ನ ನೀವು ಮಾಡ್ಕೊಬಹುದು. ಅದಕ್ಕೆ ನೀವು ಸ್ಟಾರ್ಟಿಂಗ್ ಏನೇ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮಳಿಗೆಗಳನ್ನ ಮಾಡ್ಕೊಂಡು ಶುರು ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ಸ್ಕಿಲ್ ಇತ್ತ ಆಲ್ರೆಡಿ, ಅದನ್ನ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಕಮೆಂಟ್ ಮಾಡಿದ್ರೆ, ನನಗೆ ಇಂಟ್ರೆಸ್ಟೇ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಗೊಂದಲ ಇದೆ, ನಿಮ್ಗೆ ಏನೋ ಎಷ್ಟೊಂದು ಬರುತ್ತೆ, ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತನೂ ಗೊತ್ತಿರಲ್ಲ. ಅದಕ್ಕೆಲ್ಲ ನನ್ನ ಹತ್ರ ಫ್ರೇಮ್ ವರ್ಕ್ ಇದೆ. ಆ ಫ್ರೇಮ್ ವರ್ಕ್ಸ್ ನಾವು ಮಾಡಿ ಇಟ್ಕೊಂಡಿದ್ದೀನಿ. ಈ ಫ್ರೇಮ್ ವರ್ಕ್ ನ ನಿಮ್ಗೆ ಅಳವಡಿಸಿ ನಾನು ಅದನ್ನ ಯಾವ ರೀತಿ ತಗೋಬಹುದು ಈಸಿಯಾಗಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.